ಸೊ ಎಲ್ಲರಿಗೂ ಮತ್ತೊಂದು ಮೋಟೋ ವ್ಲಾಗ್ಗೆ ಸುಸ್ವಾಗತ. ಸೊ ಇವತ್ತು ಒಂದು ಐ ವುಡ್ ಸೇ ನಾಟ್ ಸೋ ಸೀರಿಯಸ್ ಟಾಪಿಕ್ ಡಿಸ್ಕಸ್ ಮಾಡೋಣ. ಸ್ವಲ್ಪ ಫನ್ ಟಾಪಿಕ್ ಅಂತಲೇ ಅಂದ್ಕೊಳ್ಳಿ, ಬಿಕಾಸ್ ಜಗತ್ತಲ್ಲಿ ಅಷ್ಟೊಂದು ಫನ್ ಥಿಂಗ್ಸ್ ನಾಟ್ ಗೋಯಿಂಗ್ ಆನ್ ಆಗ್ತಾಯಿದೆ. ಸೊ ವೆರಿ ಸೀರಿಯಸ್ ಸ್ಟಫ್ ನಡೀತಾ ಇದೆ. ಸೊ ಲಿಟ್ಲ್ ಬಿಟ್ ಲೈಟರ್ ಸೈಡಲ್ಲಿ ಇವತ್ತು ಒಂದು ಟಾಪಿಕ್ನ ಡಿಸ್ಕಸ್ ಮಾಡೋಣ. ಸೊ ಟಾಪಿಕ್ ಬಂದುಬಿಟ್ಟು ಮೋಟೋಸೈಕಲ್ ರೈಡರ್ ಪರ್ಸ್ನಾಲಿಟಿ ಅಂತ. ಸೊ ಏನು ಅಂತ ಕೇಳ್ಬೋದು ಮೋಟೋಸೈಕಲ್ ರೈಡರ್ ಪರ್ಸ್ನಾಲಿಟಿ ಅಂದರೆ. ಸೊ ಬೇಸಿಕಲಿ ನೀವೊಂದು ಪ್ರತಿಯೊಂದು ಮೋಟೋಸೈಕಲ್ ಟೈಪ್ ನಿಮ್ಗೆ ಗೊತ್ತು, ಡಿಫ್ರೆಂಟ್ ಮೋಟೋಸೈಕಲ್ ಟೈಪ್ ಇದೆ. ಸೊ ಆ ಮೋಟೋಸೈಕಲ್ ಟೈಪ್ನ ರೈಡ್ ಮಾಡೋ ರೈಡರ್ದು ಪರ್ಸ್ನಾಲಿಟಿ ಯಾವ ಥರ ಇರುತ್ತೆ ಅಂತ ಒಂದು ಸ್ಟೀರಿಯೋಟಿಪಿಕಲ್ ನಂದು ಪಾಯಿಂಟ್ ಆಫ್ ವ್ಯೂ ಕೊಡ್ತಾಯಿದ್ದೀನಿ. ಸೊ ಜಾಸ್ತಿ ಸೀರಿಯಸ್ ಆಗಿ ಯಾರೂ ತೊಗೋಬೇಡಿ, ನೀವು ಇದೇ ಥರ ಇದ್ದೀರಾ ಅದೇ ಥರ ಇದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ, ಒಂದು ಫನ್ನಾಗಿ ಹೇಳ್ತಾಯಿದ್ದೀನಿ ಅಷ್ಟೇ, ಓಕೆನಾ. ಸೊ ಯಾರು ನಾನು ಆಡ್ಕೊಂಡ್ರೆ ಜಾಸ್ತಿ ಟ್ರಿಗರ್ ಆಗಿ ಹೊಡೋಕೆ ಹೋಗ್ಬಿಡಿ ಅಷ್ಟೇ, ಸುಮ್ಮನೆ ನಾನು ಒಂದು ಫನ್ ಥರ ಇದು ಟಾಪಿಕ್ ಅಷ್ಟೇ. ಸೊ ಫಸ್ಟ್ ಆಫ್ ಆಲು ಫಸ್ಟ್ ಟೈಪ್ ಆಫ್ ಮೋಟೋಸೈಕಲ್ನ ಇವಾಗ ಕವರ್ ಮಾಡೋಣ, ಆ್ಯಂಡ್ ಅದರ ರೈಡರ್ ಯೂಶಲಿ ಯಾವ ಥರ ಇರ್ತಾನೆ ಅಂತ, ಓಕೆನಾ. ಫಸ್ಟ್ ಬಂದುಬಿಟ್ಟು ಇಸ್ ದ ಸ್ಪೋರ್ಟ್ಸ್ ಬೈಕ್ ಆರ್ ದ ಫುಲಿ ಫೆಡ್ ಸ್ಪೋರ್ಟ್ಸ್ ಬೈಕ್ ರೈಡರು. ಸೊ ಇವನ್ ಪರ್ಸ್ನಾಲಿಟಿ ಯಾವ ಥರ ಇರುತ್ತೆ ಅಂತ ಕೇಳೋದಾದರೆ, ಅಗೇನ್ ಎವ್ರಿಥಿಂಗ್ ಈಸ್ ಮೈ ಪಾಯಿಂಟ್ ಆಫ್ ವ್ಯೂ, ಇಟ್ ಈಸ್ ನಾಟ್ ಸಮಥಿಂಗ್ ಯೂನಿವರ್ಸಲು. ಎಕ್ಸ್ಟ್ರೀಮ್ ಎಂಡ್ಸ್ ಇದ್ದೇ ಇರ್ತಾರೆ, ಬಟ್ ನಾನು ನೋಡ್ದಂಗೆ ಮೆಜಾರಿಟಿ ಪೀಪಲ್ ಹೂ ರೈಡ್ ಸ್ಪೋರ್ಟ್ಸ್ ಬೈಕು ಅಕಾರ್ಡಿಂಗ್ ಟು ಮೀ ಜನರಲಿ ದೇ ಆರ್ ವೆರಿ ಡೇಂಜರಸ್ಸು ಆ್ಯಂಡ್ ದೇ ಆರ್ ವೆರಿ ಮ್ಯಾಡ್, ಓಕೆನಾ. ಸೊ ಡೇಂಜರಸ್ಲಿ ಮ್ಯಾಡ್ ಅಂತ ಹೇಳ್ಬೋದು ಪರ್ಸ್ನಾಲಿಟಿ. ಸೊ ನಿಮಗೆ ಗೊತ್ತಿರೋಂಗೆ ಸ್ಪೋರ್ಟ್ಸ್ ಬೈಕ್ನ ರೈಡ್ ಮಾಡೋಕ್ಕೆ ತುಂಬಾ ಒಂದು ಐ ವುಡ್ ಸೇ ಧೈರ್ಯ ಬೇಕು, ಬಿಕಾಸ್ ಪವರ್ ಡೆಲಿವರಿ ಬಂದು ಎಕ್ಸ್ಟ್ರೀಮ್ ಆಗಿರುತ್ತೆ. ಯಾವಾಗ ಬೇಕಾದರೂ ಸಡನ್ ಪವರ್ ಡೆಲಿವರಿ ಆಗುತ್ತೆ, ಆ್ಯಂಡ್ ನೀವು ಪ್ರಿಡಿಕ್ಟಬಲ್ ಆಗಿರಲ್ಲ ಪವರ್ ಡೆಲಿವರಿ. ಸೊ ಅದನ್ನು ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ. ಆ್ಯಂಡ್ ಆಲ್ಸೋ ರೋಡಲ್ಲಿ ನೀವು ಅದನ್ನು ರೈಡ್ ಮಾಡ್ತಾ ಇದ್ದೀರಾ ಅಂದರೆ ಐ ನೋ ಆಫ್ ರೋಡ್ ರೈಡಿಂಗ್ ಸಿಚುವೇಶನ್ ಆರ್ ಸಿನಾರಿಯೋ ಡಿಫಿಕಲ್ಟೇ ಇರುತ್ತೆ, ಬಟ್ ನೀವು ರೋಡಲ್ಲಿ ನೀವು ಕರೆಕ್ಟಾಗಿ ರೈಡ್ ಮಾಡ್ತಾ ಇದ್ದೀರಾ, ಬಟ್ ನಿಮ್ಮ ಅಕ್ಕಪಕ್ಕ ಜನ ರೈಡ್ ಮಾಡಲ್ಲ ಸರಿಯಾಗಿ. ವೆಹಿಕಲ್ಸ್ ಆಗಿರಲಿ, ಆ್ಯನಿಮಲ್ಸ್ ಆಗಿರಲಿ, ಅವ್ರ ಜನನೇ ಸಡನ್ನಾಗಿ ಪ್ರತ್ಯಕ್ಷ ಆಗಿಬಿಡ್ತಾರೆ. ಸೊ ಆ ಥರ ರೈಡಿಂಗ್ ಸಿನಾರಿಯೋದಲ್ಲಿ ನೀವು ಫಾಸ್ಟಾಗಿ ರೈಡ್ ಮಾಡೋ ಆಸೆ ಇಟ್ಕೊಂಡಿದ್ದೀರಾ ಅಂದರೆ ಡೆಫಿನೆಟ್ಲಿ ಯು ಆರ್ ಅ ಡೇಂಜರಸ್ಲಿ ಮ್ಯಾಡ್ ರೈಡರು. ಎನಿ ಸಿನಾರಿಯೋ, ಸಿಟಿ ಆಗಿರಲಿ ಹೈವೇ ಆಗಿರಲಿ, ಯಾವುದನ್ನು ನೀವು ಸೇಫ್ ಅಂತ ಹೇಳೋಕ್ಕಾಗಲ್ಲ. ಸೊ ಒಂದು ಸ್ಪೋರ್ಟ್ಸ್ ಬೈಕು ವಿಚ್ ಇಸ್ ವೆರಿ ಲೈಟ್ ವೇಟು ಬಟ್ ವೆರಿ ಪವರ್ಫುಲ್ ಮೋಟರ್ಸೈಕಲ್ ಇರುತ್ತೆ ನೋಡಿ. ಸೊ ಅದನ್ನು ರೈಡ್ ಮಾಡಬೇಕಾದ್ರೆ ಜನರಲಿ ಐ ವುಡ್ ಸೇ ಒಂಥರ ಬ್ಯಾಡ್ ಬಾಯ್ಸ್ ಪರ್ಸ್ನಾಲಿಟಿ ಅಂತಲೇ ಹೇಳ್ಬೋದು. ಕೈಂಡ್ ಆಫ್ ರಫ್ ಆಗಿರ್ತಾರೆ ಜನರಲಿ ಸ್ಪೋರ್ಟ್ಸ್ ಬೈಕ್ ರೈಡ್ ಮಾಡೋರು, ಆ್ಯಂಡ್ ದೇ ಆರ್ ವೆರಿ ಮ್ಯಾಡ್, ಓಕೆನಾ. ಬಿಕಾಸ್ ಟಾಪ್ ಎಂಡಲ್ಲಿ ಆ ಕ್ರೇಜಿ ಪರ್ಫಾರ್ಮೆನ್ಸ್ನ ಮ್ಯಾನೇಜ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ಬಿ ರಿಯಲಿ ಮ್ಯಾಡು ಆ್ಯಂಡ್ ಆಲ್ಸೋ ವೆರಿ ಡೇಂಜರಸ್, ಓಕೆನಾ. ದಿಸ್ ಇಸ್ ದ ಸ್ಪೋರ್ಟ್ಸ್ ಬೈಕ್ ಪರ್ಸ್ನಾಲಿಟಿ. ಸೆಕೆಂಡ್ ಬಂದುಬಿಟ್ಟು ಈಸ್ ನೇಕೆಡ್ ಬೈಕ್ ಪರ್ಸ್ನಾಲಿಟಿ ಯಾವ ಥರ ಇರುತ್ತೆ ಅಂತ ಕೇಳೋದಾದರೆ ರೈಡರ್ದು. ನೇಕೆಡ್ ಬೈಕು ಸ್ಪೋರ್ಟ್ಸ್ ಬೈಕು ಸ್ವಲ್ಪನೇ ಡಿಫ್ರೆನ್ಸ್ ಇರೋದು, ಸ್ವಲ್ಪ ಕಂಫರ್ಟ್ ಆ್ಯಂಗಲಿಂದ ಸ್ವಲ್ಪ ಬೆಟರ್ ಇದೆ, ಆ್ಯಂಡ್ ಟಾಪ್ ಆ್ಯಂಡ್ ಬದಲು ಇದರಲ್ಲಿ ಮಿಡ್ ರೇಂಜಲ್ಲಿ ಜಾಸ್ತಿ ಪರ್ಫಾರ್ಮೆನ್ಸ್ ಇರುತ್ತೆ, ಆ್ಯಂಡ್ ರೈಡಿಂಗ್ ಪಾಸ್ಚರ್ ಸ್ವಲ್ಪ ಸ್ಲೈಟ್ಲಿ ಮೋರ್ ಕಂಫರ್ಟಬಲ್ ಇರುತ್ತೆ. ಸೊ ಇದನ್ನು ರೈಡ್ ಮಾಡೋನು ನೀವು ಅಂದ್ಕೊಳ್ಳೋ ಥರ ಏನು ಕಂಫರ್ಟಬಲಿ ರೈಡ್ ಮಾಡ್ತಾನೆ ಅಂತ ಏನು ಅವನೇನು ಡೇಂಜರಸ್ಲಿ ರೈಡ್ ಮಾಡಲ್ಲ ಅಂತಲ್ಲ. ಎಸ್, ನೀವು ಒಂದು ಪ್ಯಾನಿಗಾಲೆ V4 ಆಬ್ವಿಯಸ್ಲಿ ಇಟ್ ಈಸ್ ವೆರಿ ಡೇಂಜರಸ್ಸು ಟು ರೈಡು, ಬಟ್ ಹಂಗಂತ ನಿಮ್ಮದು ಸ್ಟ್ರೀಟ್ ಟ್ರಿಪಲ್ RS ನಾನು ನೋಡಿದ್ದೀನಿ ಬೆಂಗಳೂರಲ್ಲಿ ಒಂದ್ಸಲಿ. ಐ ಥಾಟ್ ಇಟ್ಸ್ ಅ ವೆರಿ ನೇಕೆಡ್ ಬೈಕ್ ತಾನೇ, ನಾವು ನಾರ್ಮಲಿ ನಮ್ಮ ಕಂಪ್ಯೂಟರ್ ಬೈಕ್ಸ್ ಎಲ್ಲ ನೇಕೆಡ್ ಬೈಕ್ ಅಂತ ನೋಡಿಬಿಟ್ಟು ಅದೇ ಥರ ಇರುತ್ತೆ ಅಂತ ಅಂದ್ಕೊಂಡ್ರೆ ಆ ಥರ ಇರಲ್ಲ. ಜನರಲಿ ಬ್ರೇಕಿಂಗ್ ಅಂತೂ ಕ್ರೇಜಿ ಆಗಿರುತ್ತೆ, ಲೈಟ್ ವೇಟ್ ಜಾಸ್ತಿ ಇರುತ್ತೆ ಆ್ಯಕ್ಚುಲಿ. ಸೊ ಬ್ರೇಕಿಂಗ್ ಮಾಡಬೇಕಾದ್ರೆ ನಿಮ್ಮದು ಪ್ರಿಸಿಷನ್ ತುಂಬ ಚೆನ್ನಾಗಿರ್ಬೇಕು ಆ್ಯಕ್ಚುಲಿ, ಆ್ಯಂಡ್ ಅದರಲ್ಲೂ ಮಿಡ್ ರೇಂಜ್ ಸಖತ್ತಾಗಿ ಕೊಡುತ್ತೆ ಅದು, ಓಕೆನಾ. ಸೊ ಅದನ್ನು ಒಬ್ಬ ಬ್ರೇಕ್ ಮಾಡೋದು ನೋಡಿದ್ದೆ, ಕ್ರೇಜಲಿ ಬ್ರೇಕ್ ಮಾಡ್ದ. ಸೊ ಅದನ್ನು ರೈಡ್ ಮಾಡೋಕ್ಕೂ ನೀವು ಡೇಂಜರಸ್ ರೈಡರ್ ಆಗಲೇಬೇಕು. ಸೊ ನೇಕೆಡ್ ಬೈಕ್ ರೈಡರ್ಸ್ ಆರ್ ಆಲ್ಸೋ ವೆರಿ ಡೇಂಜರಸ್ಸು, ಬಟ್ ಜನರಲಿ ಐ ವುಡ್ ಸೇ ದೇ ಆರ್ ಕೈಂಡ್ ಆಫ್ ನನ್ನ ಒಪಿನಿಯಲ್ಲಿ ಸ್ವಲ್ಪ ಮೆಚ್ಯೂರ್ಡ್ ರೈಡರ್ ಆಗಿರ್ತಾರೆ. ಬಿಕಾಸ್ ಸ್ಪೋರ್ಟ್ಸ್ ಬೈಕು ನಾನು ನಿಜ ಆಡಬೇಕಂದ್ರೆ ಮೆಜಾರಿಟಿ ಪೀಪಲ್ ತೊಗೊಳ್ಳೋದು ದ ಫುಲಿ ಫೇರ್ಡು, ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ತೊಗೊಂಡ್ಬಿಡ್ತಾರೆ ಆ್ಯಕ್ಚುಲಿ. ಬಟ್ ಒನ್ಸೇ ರಿಯಲೈಸ್ ಅದು ಕಂಫರ್ಟ್ ಇಲ್ಲ ಆ್ಯಂಡ್ ಆಲ್ ದೋಸ್ ಥಿಂಗ್ ಇಲ್ಲ ಅಂದರೆ, ಬಟ್ ಸ್ಟಿಲ್ ದೇ ವಾಂಟ್ ಟು ರೈಡ್ ಡೇಂಜರಸ್ ಅಂದರೆ ಸ್ವಲ್ಪ ಯೂಶಲಿ ಸ್ಪೋರ್ಟ್ಸ್ ಬೈಕ್ ರೈಡರೇ ಒಂದು ಸ್ವಲ್ಪ ಮೆಚ್ಯೂರಿಟಿ ಬಂದಾಗ ಈ ಸ್ಟಾರ್ಟ್ಸ್ ರೈಡಿಂಗ್ ನೇಕೆಡ್ ಬೈಕ್ ಆ್ಯಕ್ಚುಲಿ. ಸೊ ನೇಕೆಡ್ ಬೈಕ್ ರೈಡರು ಡೇಂಜರಸ್ ಅಲ್ಲ ಅಂತಲ್ಲ, ಈಸ್ ಡೇಂಜರಸ್ ಬಟ್ ಲಿಟಲ್ ಬಿಟ್ ಮೆಚ್ಯೂರ್. ಸೊ ಡೇಂಜರಸ್ಲಿ ಮೆಚ್ಯೂರ್ ರೈಡರು ಐ ವುಡ್ ಸೇಸ್ ನೇಕೆಡ್ ಬೈಕ್ಸ್ನ ತುಂಬ ರೈಡ್ ಮಾಡ್ತಾರೆ. ಐ ಆಮ್ ಟಾಕಿಂಗ್ ಅಬೌಟ್ ಸ್ಪೋರ್ಟ್ಸ್ ನೇಕೆಡ್ ಬೈಕು. ಅಗೇನ್ ರೆಟ್ರೋ ನೇಕೆಡ್ ಬೈಕ್ಸ್ನ ತಿರ್ಗಾ ಇಲ್ಲಿ ಹಾಕಕ್ಕೆ ಹೋಗ್ಬಿಡಿ. ಸೊ ನೆಕ್ಸ್ಟ್ ಕ್ಯಾಟಗರಿ ಬಂದುಬಿಟ್ಟು ಅಡ್ವೆಂಚರ್ ಬೈಕ್ ರೈಡರ್ಸು. ಅಡ್ವೆಂಚರ್ ಬೈಕ್ ರೈಡರ್ಸು ಪರ್ಸ್ನಾಲಿಟಿ ಯಾವ ಥರ ಅಂತ ಕೇಳೋದ್ರೆ, ಇವಾಗ ಅಡ್ವೆಂಚರ್ ಬೈಕ್ ಒಬ್ಬ ಓಡಿಸ್ತಾ ಇದ್ದಾನೆ. ಜನರಲಿ ಅಗೇನ್ ನೀವು ರೈಡ್ ಮಾಡೋ ಪಾಯಿಂಟ್ ಆಫ್ ವ್ಯೂನ ಮೋಟರ್ಸೈಕಲ್ ಜನರಲಿ ಡೇಂಜರಸ್ ಆಗೇ ಇರುತ್ತೆ ರೈಡ್ ಮಾಡೋಕ್ಕೆ. ಸೊ ನಾನು ಮೋಟರ್ಸೈಕಲ್ ರೈಡ್ ಮಾಡ್ತಾಯಿದ್ದೀನಿ ಅಂದರೆ ನಾನು ಡೇಂಜರಸ್ ಪರ್ಸನ್ ಅಂತ ಹೇಳೋಕ್ಕಾಗಲ್ಲ. ಐ ವುಡ್ ಸೇ ಕಂಪೇರ್ ಟು ಅದರ್ ಬೈಕ್ಸ್, ನಾನು ಕಂಪೇರ್ ಮಾಡ್ತಾಯಿದ್ದೀನಿ ಬೇರೆ ಬೈಕ್ಸ್ನ ಕಂಪೇರ್ ಮಾಡೋದಾದರೆ ಅಡ್ವೆಂಚರ್ ಬೈಕ್ಸ್ ಆರ್ ಜನರಲಿ ಲೆಸ್ ಡೇಂಜರಸ್ಸು, ಮೋರ್ ಕಂಫರ್ಟಬಲು, ರಿಲ್ಯಾಕ್ಸ್ಡು. ಸೊ ಅದರಿಂದ ನೀವು ತುಂಬ ಕ್ಲಿಯರ್ಲಿ ಹೇಳ್ಬೋದು ಅಡ್ವೆಂಚರ್ ಬೈಕ್ ರೈಡರ್ ಜನರಲಿ ಆರ್ ದ ಗುಡ್ ಗೈಸ್ ಆಫ್ ದ ಮೋಟರ್ ಸೈಕ್ಲಿಂಗ್ ವರ್ಲ್ಡ್ ಅಂತ ಹೇಳ್ತೀನಿ ಕಂಪ್ಯಾರೇಬಲಿ.
ಸೊ ದಟ್ ಈಸ್ ವಾಟ್ ಐ ವುಡ್ ಸೇ. ಸೊ ಜನರಲಿ ದೇ ಆರ್ ದ ಗುಡ್ ಗೈಸ್. ಆ್ಯಂಡ್ ನನ್ನ ಪ್ರಕಾರ ಒಂದು ಕಮ್ಯೂಟರ್ ರೈಡರು ಅಗೇನ್ ಅದ್ರ ಯಾವ ಥರ ಅಂತ ಕೇಳೋದಾದರೆ ಆ್ಯಂಡ್ ಅಡ್ವೆಂಚರ್ ಬೈಕ್ ರೈಡರ್ಗೂ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ನನ್ನ ಒಪಿನಿಯನ್ಲಿ. ಬೋತ್ ಆರ್ ಸೇಮ್, ಬೋತ್ ಆರ್ ಬೈಯಿಂಗ್ ಅ ಮೋಟರ್ ಸೈಕಲ್ ವಿಚ್ ಇಸ್ ಪರ್ಪಸ್ ಬಿಲ್ಡ್ ಓನ್ಲಿ. ಬಟ್ ಒಂದೇ ಡಿಫ್ರೆನ್ಸ್ ಏನು ಅಂದರೆ ಅವನು ಅಡ್ವೆಂಚರ್ ಆ್ಯಂಡ್ ಟೂರಿಂಗೋಸ್ಕರ ಒಂದು ಅಡ್ವೆಂಚರ್ ಬೈಕ್ನ ತೊಗೋತಾನೆ. ಆ್ಯಂಡ್ ಅಲ್ಲೂ ತುಂಬ ಸೇಫಾಗೇ ರೈಡ್ ಮಾಡೋಕ್ಕೆ ನೋಡ್ತಾರೆ. ಜನರಲಿ ದೇ ಆರ್ ವೆರಿ ಸೇಫ್ ರೈಡರ್ಸ್, ಅಡ್ವೆಂಚರ್ ಬೈಕ್ ರೈಡರ್ಸು. ಆ್ಯಂಡ್ ದೇ ಫಾಲೋ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಜನರಲಿ ನಾನು ಹೇಳ್ತಾ ಇದ್ದೀನಿ, ದೇ ಫಾಲೋ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನು. ಸೊ ಒಂದು ಅಡ್ವೆಂಚರ್ ಬೈಕ್ ರೈಡರು ಐ ವುಡ್ ಸೇ ಈಸ್ ಅ ಗುಡ್ ಗೈ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಐ ವುಡ್ ಸೇ ದೇ ಆರ್ ಗುಡ್ ರಿಚ್ ಗೈಸ್ ಅಂತಲೇ ಹೇಳ್ತೀನಿ. ಬಿಕಾಸ್ ಕಮ್ಯೂಟರ್ಗೂ ಅಡ್ವೆಂಚರ್ ಬೈಕ್ ರೈಡರ್ಸ್ಗೂ ಅದೇ ಡಿಫ್ರೆನ್ಸು. ಕಮ್ಯೂಟರ್ ರೈಡರು ಆಬ್ವಿಯಸ್ಲಿ ಬಜೆಟಲ್ಲಿ ಬೈ ಮಾಡಿರ್ತಾನೆ ಮೋಟರ್ ಸೈಕಲ್ನ. ವೆರಾಸ್ ಅಡ್ವೆಂಚರ್ ಬೈಕ್ ರೈಡರ್ಸು ಲಿಟಲ್ ಬಿಟ್ ಆಫ್ ಆಬ್ವಿಯಸ್ಲಿ ದೇ ಹ್ಯಾವ್ ಅ ಲಾಡ್ ಆಫ್ ಮನಿ. ತುಂಬ ಮಾಡಿಫಿಕೇಷನ್ಸ್ಗಳೆಲ್ಲ ಮಾಡ್ತಾ ಇರ್ತಾರೆ, ನೀವೇ ನೋಡಿರ್ತೀರಾ. ಸೊ ಲಾಡ್ ಆಫ್ ಮನಿ ಇರುತ್ತೆ, ರಿಚ್ ಪೀಪಲ್. ಆ್ಯಂಡ್ ಅವರು ಒಂದೊಂದ್ಸರಿ ಅಡ್ವೆಂಚರ್ ಬೈಕ್ನ ಕಮ್ಯೂಟಿಂಗ್ಗೋಸ್ಕರನೇ ಯೂಸ್ ಮಾಡ್ತಾರೆ. ಸೊ ಅದರಲ್ಲಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ದೀಸ್ ಪೀಪಲ್ ಆರ್ ಯೂಶಲಿ ದ ಗುಡ್ ರಿಚ್ ಗೈಸ್ ಅಂತಲೇ ಹೇಳ್ಬೋದು. ಸೊ ದಟ್ ಈಸ್ ವಾಟ್ ಮೈ ಒಪಿನಿಯನ್ ಇಸ್. ಸೊ ನೆಕ್ಸ್ಟ್ ಬಂದು ಆಫ್ ರೋಡ್ ರೈಡರ್ಸು. ಸೊ ಇಲ್ಲಿ ಆಫ್ ರೋಡ್ ರೈಡರ್ಸ್ ಅಂದರೆ ಹಿ ಮೈಟ್ ಯೂಸ್ ಅನ್ ಅಡ್ವೆಂಚರ್ ಬೈಕ್ ಆಲ್ಸೋ ಆರ್ ಆ್ಯನ್ ಆಫ್ ರೋಡ್ ಬೈಕ್ ಆಲ್ಸೋ. ಸೊ ಆಫ್ ರೋಡ್ ಬೈಕಲ್ಲಿ ನಿಮಗೆ ಗೊತ್ತು ಡರ್ಟ್ ಬೈಕು, ಎಂಡ್ಯೂರೋ ಬೈಕು, ಡ್ಯುವೆಲ್ ಸ್ಪೋರ್ಟ್ ಬೈಕ್ ಅಂತೆಲ್ಲ ಇದೆ ನೋಡಿ. ಆ ಥರನೂ ಯೂಸ್ ಮಾಡ್ಬೋದು. ಅವ್ರು ಅಡ್ವೆಂಚರ್ ಬೈಕ್ ಆಲ್ಸೋ ಸಮ್ಟೈಮ್ಸ್ ಯೂಸ್ ಮಾಡ್ಬೋದು. ಬಿಕಾಸ್ ಇಂಡಿಯಾದಲ್ಲಿ ದ ಕಲ್ಚರ್ ಇವಾಗ ಸದ್ಯಕ್ಕೆ ಇನ್ನೂ ಅಡ್ವೆಂಚರ್ ಬೈಕಲ್ಲೇ ಆಫ್ ರೋಡ್ ಮಾಡೋದಿದೆ. ಆಫ್ ರೋಡ್ ಬೈಕಲ್ಲೇ ಸ್ಪೆಸಿಫಿಕಲಿ ಆಫ್ ರೋಡ್ ಮಾಡೋದು ಇನ್ನೂ ಎಲ್ಲರೂ ಮಾಡ್ತಾಯಿಲ್ಲ. ಎಸ್, ಗ್ರೋ ಆಗ್ತಾಯಿದೆ. ಸೊ ಅದರಿಂದ ನಾನು ಕ್ಲಿಯರ್ಲಿ ಹೇಳ್ಬೋದು ದಟ್ ಆಫ್ ರೋಡ್ ಬೈಕ್ ರೈಡರ್ಸ್ ಇದ್ದಾರೆ ನೋಡಿ, ಈ ಕ್ಯಾಟಗರಿ ಆಫ್ ರೈಡರ್ಸು ದೇ ಲೈಕ್ ಟು ರೈಡ್ ಬಿಕಾಸ್ ದೇ ವಾಂಟ್ ಟು ಹ್ಯಾವ್ ಸಮ್ ಫನ್. ಓಕೆನಾ. ಸೊ ಮೋಸ್ಟ್ಲಿ ದೇ ಆರ್ ದ ಫನ್ ರೈಡರ್ಸ್ ಅಂತ ಹೇಳ್ಬೋದು. ಅಂದರೆ ಅವರು ಡೇಂಜರಸ್ ಆಗಿ ರೈಡ್ ಮಾಡಬೇಕಂತ ಇದ್ದಾರೆ, ಬಟ್ ಅಟ್ ದ ಸೇಮ್ ಟೈಮ್ ಇನ್ ಸ್ಲೈಟ್ಲಿ ಸೇಫರ್ ಮ್ಯಾನರ್ ಅಂತಲೇ ಹೇಳ್ತೀನಿ. ಸೊ ದಟ್ ಇನ್ ಬಿಟ್ವೀನ್ ಡೇಂಜರಸ್ ಆ್ಯಂಡ್ ಐ ವುಡ್ ಸೇ ಸೇಫ್ ರೈಡರ್, ಗುಡ್ ಆ್ಯಂಡ್ ಡೇಂಜರಸ್ ರೈಡರ್ ಮಧ್ಯ ಅಂತಲೇ ಹೇಳ್ಬೋದು. ಸೊ ಫನ್ ರೈಡರ್ ಅಂತ ನೀವು ಹೇಳ್ಬೋದು ಅವ್ರನ್ನ. ಸೊ ಯಾ, ಆಫ್ ರೋಡ್ ರೈಡರ್ಸ್ ದೇ ಜನರಲಿ ವಾಂಟ್ ಟು ಹ್ಯಾವ್ ಸಮ್ ಫನ್, ವಾಂಟ್ ಟು ಎಕ್ಸ್ಪ್ಲೋರ್ ದ ನೇಚರ್. ದಟ್ ಈಸ್ ವಾಟ್ ದೇ ವಾಂಟ್ ಟು ಡೂ. ದೇ ಆರ್ ನಾಟ್ ರಿಯಲಿ ಬಾದರಿಂಗ್ ಎನಿಬಡಿ. ನಾಟ್ ಆಬ್ವಿಯಸ್ಲಿ ಅವರು ಆಫ್ ರೋಡಲ್ಲಿ ರೈಡ್ ಮಾಡ್ತಾರಂದರೆ ರೂಲ್ಸ್ನ ಫಾಲೋನೇ ಮಾಡ್ತಾ ಇದ್ದಾರೆ. ಸೊ ದೇ ಆರ್ ನಾಟ್ ಡಿಸ್ಟರ್ಬಿಂಗ್ ಎನಿಬಡಿ ಜನರಲಿ ಐ ವುಡ್ ಸೇ. ಸೊ ಆ ಥರ ಪೀಪಲು. ಸೊ ದೇ ಆರ್ ನೈಸ್ ಪೀಪಲ್ ದೇರ್, ಬಟ್ ದೇ ವಾಂಟ್ ಸಮ್ ಫನ್. ದೇ ಆರ್ ನಾಟ್ ಆ್ಯಸ್ ಬೋರಿಂಗ್ ಆ್ಯಸ್ ಅನ್ ಅಡ್ವೆಂಚರ್ ರೈಡರ್. ಅಡ್ವೆಂಚರ್ ರೈಡರ್ ಎಲ್ಲ ಸೇಫಾಗಿ ರಿಲ್ಯಾಕ್ಸ್ ಆಗಿ ಮಾಡಬೇಕಂತ ಇರ್ತಾನೆ. ಬಟ್ ಇವ್ರಿಗೆ ಒಂಥರ ಫನ್ ಬೇಕು, ಒಂದು ಫನ್ ಎಲಿಮೆಂಟ್ ಬೇಕು ಲೈಫಲ್ಲಿ. ಅದಕ್ಕೋಸ್ಕರ ದೇ ಆರ್ ರೈಡಿಂಗ್ ದೇ ಆರ್ ಆಫ್ ರೋಡ್ ಮೋಟರ್ ಸೈಕಲ್ಸ್. ಸೊ ಆಫ್ ರೋಡ್ ರೈಡರ್ ಈ ಥರ ಇರ್ತಾರೆ, ಫನ್ ಕೈಂಡ್ ಆಫ್ ರೈಡರ್ಸ್ ಅಂತ ಹೇಳೋಣ. Now let's come to my category of riders, that is retro bike riders. First of all, overall retro bike riders. So retro bike ಅಲ್ಲೂ ತುಂಬ ಕ್ಯಾಟಗರಿ ಇದೆ, ಬಟ್ ಓವರಾಲ್ ರೆಟ್ರೋ ಬೈಕ್ ರೈಡರ್ಸು ಅಗೇನ್ ಜಾಸ್ತಿ ಟ್ರಿಗರ್ ಆಗೋಕ್ಕೆ ಹೋಗ್ಬೇಡಿ. ಫಸ್ಟ್ ಆಫ್ ಆಲ್ ನಾನು ನನ್ನನ್ನೇ ಆಡ್ಕೊಂಡಂಗೆ ಆಗುತ್ತೆ ಇವಾಗ. ಒಂದು ರೆಟ್ರೋ ಬೈಕ್ ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ, ನೀವು ಎಕ್ಸಿಸ್ಟ್ ಆಗ್ತಾಯಿದೆ ಅಂದರೆ ಅದು ದೊಡ್ಡ ವಿಚಾರ. ಬಿಕಾಸ್ ನೀವು ಕಾರ್ ವರ್ಲ್ಡಲ್ಲಿ ನೋಡೋದಾದರೆ ಕಾರ್ಸಲ್ಲಿ ಏನು ರೆಟ್ರೋ ಕಾರ್ಸ್ ಅಂತ ಏನೂ ಇಲ್ಲ. ಬಿಕಾಸ್ ಕಾರ್ ವರ್ಲ್ಡ್ ಆರ್ ಕಾರ್ ಪೀಪಲ್ ಆರ್ ಕಾರ್ ಗೈಸು ಐ ವುಡ್ ಸೇ ದೇ ಆರ್ ವೆರಿ ನರ್ಡಿ ಇನ್ ಅ ವೇ. ಆ್ಯಂಡ್ ಎಸ್, ಅವ್ರಿಗೆ ಲುಕ್ಸು ಮ್ಯಾಟರ್ ಆಗುತ್ತೆ. ಲುಕ್ಸ್ ಮ್ಯಾಟರ್ ಆಗಲ್ಲ ಕಾರ್ ಗೈಸ್ಗೆ ಅಂತ ಹೇಳಲ್ಲ, ನಾನೇ ಒಬ್ಬ ಕಾರ್ ಗೈ. ಬಟ್ ಡೆಫಿನೆಟ್ಲಿ ನಾವು ಎಫಿಷಿಯನ್ಸಿ ನೋಡ್ತೀವಿ ಆ್ಯಂಡ್ ಆಲ್ಸೋ ಕೇಪಬಿಲಿಟಿ ಎಷ್ಟು ಎನ್ಹಾನ್ಸ್ ಆಗೋಕ್ಕಾಗುತ್ತೆ ಅಷ್ಟು ಎನ್ಹಾನ್ಸ್ ಆಗಲಿ ಅಂತ ಆ್ಯಸ್ ಅ ಕಾರ್ ಗೈ ನೋಡ್ತೀವಿ. ಬಟ್ ಆ ರೆಟ್ರೋ ಮೋಟರ್ ಸೈಕಲಿಸ್ಟ್ ಲವರು ನೀವು ನೋಡ್ಬೋದು. ಆ ಮೋಟರ್ ಸೈಕಲ್ಲು, ಇಟ್ಸ್ ನಾಟ್ ದಟ್ ದೋಸ್ ಮೋಟರ್ ಸೈಕಲ್ ಆರ್ ಬ್ಯಾಡ್, ಬಟ್ ಇಟ್ ಆಲ್ವೇಸ್ ಫೀಲ್ಸ್ ದ್ಯಾಟ್ ದೋಸ್ ಮೋಟರ್ ಸೈಕಲ್ ಆರ್ ನಾಟ್ ಕಂಪ್ಲೀಟು. ಬಟ್ ಸ್ಟಿಲ್ ಯಾಕೆ ಬೈ ಮಾಡೋಕ್ಕೆ ಹೋಗ್ತಾನೆ ಅಂತ ನೀವು ಕೇಳ್ಬೋದು. ಸೊ ರೀಸನ್ ಈಸ್ ದ್ಯಾಟ್ ರೆಟ್ರೋ ಬೈಕ್ ಲವರ್ಸ್ ಆರ್ ಜನರಲಿ ವಾಣಬಿ ಮೋಟರ್ ಸೈಕ್ಲಿಸ್ಟು. I know it will trigger a lot of people, but don't take it in a wrong way. I'm trying to tell in that way, like ಈಗ ಫಾರ್ ಎಕ್ಸಾಂಪಲು, ಈಗ ನಾನು ಒಂದೊಂದು ಕ್ಯಾಟಗರಿ ಹೇಳ್ತೀನಿ ರೆಟ್ರೋ ಬೈಕ್ಸಲ್ಲಿ. ಇವಾಗ ರೆಟ್ರೋ ರೋಡ್ಸ್ಟರ್ ಗೈ ಯಾವ ಥರ ಇರ್ತಾನಂದರೆ, ಹಿ ಲೈಕ್ಸ್ ಟು ರೈಡ್ ಫಾಸ್ಟ್, ಬಟ್ ಅಟ್ ದ ಸೇಮ್ ಟೈಮ್ ಹಿ ಡಸಂಟ್ ವಾಂಟ್ ಟು ರೈಡ್ ಇಟ್ ಡೇಂಜರಸ್ಲಿ. ಸೊ ಬಿಕಾಸ್ ಅವ್ನಿಗೆ ಡೇಂಜರಸ್ಲಿನೇ ರೈಡ್ ಮಾಡಬೇಕಂದ್ರೆ ಅವನೊಂದು ಸ್ಪೋರ್ಟ್ಸ್ ಬೈಕ್ ತೊಗೋಬೋದಲ್ಲ. ಬಟ್ ಯಾಕೆ ಅವನು ಒಂದು ರೆಟ್ರೋ ರೋಡ್ಸ್ಟರ್ ತೊಗೊಂಡಿದ್ದಾನೆ ಅಂದರೆ ಹಿ ವಾಂಟ್ಸ್ ಟು ರೈಡ್ ಇಟ್ ಅ ಲಿಟಲ್ ಮೋರ್ ಸೇಫರ್. ಸೊ ಅದರಿಂದ ಒಂದು ರೆಟ್ರೋ ಬೈಕ್ ಜನರಲಿ ನೀವು ಯಾವುದೇ ಕ್ಯಾಟಗರಿ ನೋಡೋದಾದ್ರೂ, ಕ್ಲಾಸಿಕ್ ಆಗಿರಲಿ, ಕ್ರೂಸರ್ಸ್ ಆಗಿರಲಿ, ಎಲ್ಲ ಕ್ಯಾಟಗರಿಯಲ್ಲೂ ದರ್ ಕೈಂಡ್ ಆಫ್ ವಾಣಬಿ ರೈಡರ್ಸ್ ಅಂತಲೇ ಹೇಳ್ಬೋದು. ಸೊ ಅದನ್ನು ನೆಗೆಟಿವ್ ಆಗಿ ತಗೊಳಕ್ಕೆ ಹೋಗ್ಬಿಡಿ, ನಾನು ಒಂದು ವಾಣಬಿ ರೈಡರೇ. ಸೊ ದಟ್ ಈಸ್ ದ ಥಿಂಗ್. ಸೊ ರೆಟ್ರೋ ರೋಡ್ಸ್ಟರ್ ಆಲ್ರೆಡಿ ಹೇಳಿದೆ. ಸೊ ಆ ಕ್ಯಾಟಗರಿ ಆಫ್ ರೈಡರ್ ಬಂದು ಡಿಫ್ರೆಂಟ್ ಕ್ಯಾಟಗರಿ ನೋಡೋದಾದರೆ, ಎಸ್ ಅವ್ರಿಗೆ ಫಾಸ್ಟಾಗಿ ರೈಡ್ ಮಾಡಬೇಕು, ಬಟ್ ಅಟ್ ದ ಸೇಮ್ ಟೈಮ್ ಸ್ವಲ್ಪ ರಿಲ್ಯಾಕ್ಸ್ಡಾಗಿ ರೈಡ್ ಮಾಡಬೇಕು ಆ್ಯಂಡ್ ಸ್ವಲ್ಪ ಸೇಫಾಗಿ ರೈಡ್ ಮಾಡಬೇಕು ಆ್ಯಂಡ್ ಸ್ವಲ್ಪ ನೋಡೋಕ್ಕೂ ಚೆನ್ನಾಗಿರಬೇಕು ಬೈಕು. ಸೊ ಎಲ್ಲನೂ ಬೇಕು ಅವ್ರಿಗೆ ಅಲಾಂಗ್ ವಿತ್ ದ ಸ್ಪೀಡ್. ಸೊ ಅವಾಗ ರೆಟ್ರೋ ರೋಡ್ಸ್ಟರ್ ರೈಡರ್ ಆಗ್ತಾನೆ. ಸೊ ದಟ್ ಈಸ್ ಕೈಂಡ್ ಆಫ್ ವಾಣಬಿ ಸ್ಪೀಡ್ ಸ್ಟರ್ ಅಂತ ಹೇಳ್ಬೋದು. ನಾವು ಕಮಿಂಗ್ ಟು ದ ಕ್ಲಾಸಿಕ್ ಆ್ಯಂಡ್ ಕ್ರೂಸರ್ಸು, ಎರಡರಲ್ಲೂ ಡಿಫ್ರೆನ್ಸ್ ಏನು ಅಂತ ಕೇಳೋದಾದರೆ, ಎರಡೂ ರೈಡರ್ ಐ ವುಡ್ ಸೇ ಚಿಲ್ ರೈಡರು, ಅಂದರೆ ರಿಲ್ಯಾಕ್ಸ್ ಆಗಿ ಆರಾಮಾಗಿ ರೈಡ್ ಮಾಡಬೇಕು. ಬಟ್ ಈ ಡಸಂಟ್ ವಾಂಟ್ ಟು ಬೈ ಎನ್ ಅಡ್ವೆಂಚರ್ ಬೈಕು. ಹಿ ಈಸ್ ಬೆಟರ್ ಆಫ್ ಬೈಯಿಂಗ್ ಯೂಸ್ಡ್ ಇಂಟರ್ಸೆಪ್ಟರು ಆರ್ ಯೂಸ್ಡ್ ಟ್ರ್ಯಾಂಪ್ T100 120 ತಗೊಳಕ್ಕೆ ರೆಡಿ ಇದ್ದಾನೆ.
ವಾಂಟ್ಸ್ ಟು ಸೇವ್ ಸಮ್ ಮನಿ, ಜಾಸ್ತಿ ಖರ್ಚು ಮಾಡೋಕ್ಕೆ ಇಷ್ಟ ಇಲ್ಲ, ವಾಂಟ್ಸ್ ಟು ರೈಡ್ ವೆರಿ ರಿಲ್ಯಾಕ್ಸ್ಡು. ಸೊ ಆ ಥರ ರೈಡರ್ ಬೇಸಿಕಲಿ ಜನರಲಿ ಕ್ಲಾಸಿಕ್ ರೈಡರು. ಕ್ರೂಸರ್ ರೈಡರಲ್ಲಿ ಅ ಬಿಟ್ ಆಫ್ ಶೋ ಆಫ್ ಜಾಸ್ತಿ ಇರುತ್ತಷ್ಟೇ, ಐ ವುಡ್ ಸೇ. ಹಿ ವಾಂಟ್ಸ್ ಟು ಶೋ ದ್ಯಾಟ್ ಹೀ ಈಸ್ ದ ಮೋಸ್ಟ್ ಚಿಲ್ ಗೈ ದೇರ್. ಸೊ ಜನರಲಿ ಕ್ರೂಸರ್ ರೈಡರ್ ಒಂಥರ ಶೋ ಆಫ್ ಜಾಸ್ತಿನೇ. ಹಿ ವಾಂಟ್ಸ್ ಟು ಶೋ ಹೌ ಬ್ಲಿಂಗಿ his motorcycle is, how shiny his motorcycle is, and also a little bit of he wants to appear like he is chilling a lot, like ತುಂಬಾ ಕೂಲ್ ಆಗಿದ್ದೀನಿ ನಾನು, ತಲೆನೇ ಕೆಡ್ಸ್ಕೊತಾ ಇಲ್ಲ, ಐ ಆಮ್ ಅ ಚಿಲ್ ರೈಡರ್ ಅಂತ ಹೇಳ್ಬೇಕಂತ ಇದ್ದೀನಿ ನೋಡಿ. ಸೊ ಅವಾಗ ನೀವೊಂದು ಐ ವುಡ್ ಸೇ ಕ್ರೂಸರ್ನ ತಗೋತೀರಾ, ಕ್ರೂಸರ್ ರೈಡರ್ಸ್ ಜನರಲಿ ದ್ಯಾಟ್ ಕ್ಯಾಟಗರಿ. ಆ್ಯಂಡ್ ನಂತರ ರೈಡರು ಸ್ಕ್ರ್ಯಾಮ್ಲರ್ ರೈಡರ್ ಯಾವ ಥರ ಕ್ಯಾಟಗರಿ ಅಂತ ಹೇಳೋದು. ಸ್ಕ್ರ್ಯಾಮ್ಲರ್ ರೈಡರ್ಸ್ ಯಾವ ಥರ ಗೊತ್ತಾ, ದೆ ಕೈಂಡ್ ಆಫ್ ಐ ವುಡ್ ಸೇ ಎಸ್ ಕಂಫರ್ಟ್ ಕಡೆ ನೋಡ್ತಾ ಇದ್ದೀವಿ ನಾವು, ಎಸ್, ಬಟ್ ವಿ ಆರ್ ಲಿಟಲ್ ಬಿಟ್ ಆಫ್ ಕನ್ಫ್ಯೂಸ್ ಬಿಕಾಸ್ ವಿ ಡೋಂಟ್ ನೋ ವೆದರ್ ವಿ ಶುಡ್ ಬೈ ರೋಡ್ಸ್ಟರೋ ಆರ್ ಐ ವುಡ್ ಸೇ ರಿಲ್ಯಾಕ್ಸ್ ಮೋಟರ್ಸೈಕಲ್ ಲೈಕ್ ಅನ್ ಅಡ್ವೆಂಚರ್ ಬೈಕು. ಸೊ ಎರಡರಲ್ಲಿ ಯಾವುದಾದ್ರೂ ಮಧ್ಯ ತಗೊಳ್ಳೋಣ ಅಂತ ಕನ್ಫ್ಯೂಸ್ ಆಗಿರುತ್ತೆ. ಸೊ ಈ ಥರ ತುಂಬ ಜನ ಇರ್ತಾರೆ, ರೋಡ್ಸ್ಟರ್ ಇರ್ಬೋದು, ಆರ್ ಸಮ್ಟೈಮ್ಸ್ ಸಮ್ ಪೀಪಲ್ ಆರ್ ಲೈಕ್ ನೇಕೆಡ್ ಬೈಕ್ ಲವರು ಇರ್ತಾರೆ, ಆರ್ ಅಡ್ವೆಂಚರ್ ಬೈಕು ಬೇಕಿರುತ್ತೆ. ಸೊ ಅವಾಗ ಇನ್ ಬಿಟ್ವೀನ್ ಯಾವುದಾದ್ರೂ ಇದೆಯಾ ಅಂತ ನೋಡ್ತಾ ಇರ್ತಾರೆ. ಸೊ ಅವರು ಈ ಥರ ಲೈಕ್ ಸ್ಕ್ರ್ಯಾಮ್ಲರ್ನ ತೊಗೋತಾರೆ. ಆನೆಸ್ಟಾಗಿ ಹೇಳೋದಾದರೆ ಸ್ಕ್ರ್ಯಾಮ್ಲರ್ ಡಸಂಟ್ ಡೂ ಎವ್ರಿಥಿಂಗ್ ಪರ್ಫೆಕ್ಟ್ಲಿ, ಬಟ್ ಇಟ್ ಡಸ್ ಎವ್ರಿಥಿಂಗ್. ಸೊ ದ್ಯಾಟ್ ಕೈಂಡ್ ಆಫ್ ಮೋಟರ್ಸೈಕಲ್ ಆಗಿರೋದ್ರಿಂದ ಇಟ್ ಈಸ್ ಅ ಕೈಂಡ್ ಆಫ್ ವಾಣ ಬಿ ಅಡ್ವೆಂಚರ್ ರೈಡರ್, ಆರ್ ನೀವು ವಾಣ ಬಿ ರೋಡ್ಸ್ಟರ ಏನು ಬೇಕಾದರೂ ಹೇಳ್ಬೋದು, ಬಟ್ ವಾಣ ಬಿನೇ, ಬಟ್ ಹೀಸ್ ಕನ್ಫ್ಯೂಸ್ಡ್. ಸೊ ಒಂದು ಸ್ಕ್ರ್ಯಾಮ್ಲರ್ ರೈಡರ್ ಜನರಲಿ ಆ ಕನ್ಫ್ಯೂಸ್ಡ್ ರೈಡರು, ನಾನು ಒಂದು ಕನ್ಫ್ಯೂಸ್ಡ್ ರೈಡರ್ ಅಂತಲೇ ನೀವು ಹೇಳ್ಬೋದು, ಓಕೆನಾ. ಲಾಸ್ಟ್ ಬಂದುಬಿಡೋಣ ರೆಟ್ರೋ ಮೋಟರ್ಸೈಕಲಲ್ಲಿ ಕೆಫೆ ರೈಡರು. ದಿಸ್ ಈಸ್ ಅ ರೈಡರ್ ಡೆಫಿನೆಟ್ಲಿ ಇನ್ ದ ಟ್ರಾನ್ಸಿಷನ್ ಅಂತಲೇ ಹೇಳ್ತೀನಿ. ಹಿ ಮೈಟ್ ಎಂಡ್ ಅಪ್ ಓನಿಂಗ್ ಫ್ಯೂಚರಲ್ಲಿ ಮೇ ಬಿ ಆ ರೆಟ್ರೋ ಮೋಟರ್ಸೈಕಲ್ ಓನ್ ಮಾಡ್ಬೋದು, ಆರ್ ಮೇ ಬಿ ಆ ರೆಟ್ರೋ ರೋಡ್ಸ್ಟರ್ ಓನ್ ಮಾಡ್ಬೋದು, ಆರ್ ಈ ಮೈಟ್ ಎಂಡ್ ಅಪ್ ಬೈಯಿಂಗ್ ಈವನ್ ಅ ಸ್ಪೋರ್ಟ್ಸ್ ಬೈಕ್ ಆಲ್ಸೋ. ಅಂದರೆ ಅವನು ಸ್ವಲ್ಪ ಡೇಂಜರಸ್ಲಿನೇ ರೈಡ್ ಮಾಡಬೇಕಂತ ಇದ್ದಾನೆ, ಬಟ್ ಅಟ್ ದ ಸೇಮ್ ಟೈಮ್ ಹಿ ಈಸ್ ವರಿಡ್ ಅಬೌಟ್ ಹಿಸ್ ಸೇಫ್ಟಿ, ಬಿಕಾಸ್ ಆಬ್ವಿಯಸ್ಲಿ ಸ್ಪೋರ್ಟ್ಸ್ ಬೈಕು ಸ್ವಲ್ಪ ಡೇಂಜರಸ್ ಆಗಿದೆ. ಆ್ಯಂಡ್ ಈ ವಾಂಟ್ಸ್ ಟು ರೈಡ್ ಅ ಲಿಟಲ್ ಬಿಟ್ ಚಿಲ್, ಸ್ವಲ್ಪ ಚಿಲ್ಲಾಗಿ ರೈಡ್ ಮಾಡಬೇಕಂತ ಇದ್ದಾನೆ. ಸೊ ಅದಕ್ಕೋಸ್ಕರ ಅವನು ಒಂದು ಕೆಫೆ ರೇಸರ್ ತೊಗೊಳ್ಳೋಣ ಅಂತ he is riding a cafe racer, okay na. So he is in transition, he might become a sports bike rider in future. Generally ಆಗ್ತಾರೆ, ನಾನು ನೋಡಿದ್ದೀನಿ, people who own a cafe racer they become a sports bike rider in the future. ಕೆಲವರು ಸ್ಪೋರ್ಟ್ಸ್ ಬೈಕ್ ಇರೋರು ಕೆಫೆ ರೇಸರ್ ಓನ್ ಮಾಡ್ತಾರೆ ಬಿಕಾಸ್ ದೇ ಥಿಂಕ್ ದ್ಯಾಟ್ ಇಟ್ಸ್ ಅ ಬಿಟ್ ಟೂ ಮಚ್ಚು, ಲಿಟಲ್ ಬಿಟ್ ಟೂ ಫಾಸ್ಟು. ಸೊ ಜನರಲಿ ದೇ ಆರ್ ಪೀಪಲ್ ಇನ್ ಟ್ರಾನ್ಸಿಷನು ಫ್ರಮ್ ಮೋಟರ್ ಸೈಕಲ್ ಕ್ಯಾಟಗರಿ, ಬೇಸಿಕಲಿ ಒಂದು ರೆಟ್ರೋಯಿಂದ ದ ಸೀರಿಯಸ್ ಕ್ಯಾಟಗರಿ ಬರೋದಾದರೆ ಅಡ್ವೆಂಚರ್ ಬೈಕ್ಸು ಆರ್ ನೇಕೆಡ್ ಬೈಕ್ಸು. ಜನರಲಿ ಇದರಲ್ಲಿ ಐ ಥಿಂಕ್ ದ ಅಡ್ವೆಂಚರ್ಗಿಂತ ಐ ವುಡ್ ಸೇ ದ ನೇಕೆಡ್ ಆ್ಯಂಡ್ ದ ರೆಟ್ರೋ ರೋಡ್ಸ್ಟರ್ ಕ್ಯಾಟಗರಿ ಮಧ್ಯದಲ್ಲಿರುವಂಥ ಕ್ಯಾಟಗರಿ ಇದು, ದ ಕೆಫೆ ರೇಸರ್ ರೋಡ್ಸ್ ಬೈಯರ್ಸು. ಸೊ ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ about different bike personalities, or I would say bike ಅಲ್ಲ, motorcycle rider personality. Bike personality ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ. ಸೊ ಎನಿವೇ ದಿಸ್ ವಾಸ್ ಜಸ್ಟ್ ಫನ್ ಥಿಂಗು. ಸೊ ಹೋಪ್ಫುಲಿ ಡೋಂಟ್ ಗೆಟ್ ಅಫೆಂಡೆಡ್ ಆರ್ ಎನಿಥಿಂಗ್. ಎಲ್ಲರೂ ಇದೇ ಥರ ಇರ್ತಾರೆ ಅಂತ ಅಲ್ಲ, ಬಟ್ ಒಂದು ಸ್ಟೀರಿಯೋಟಿಪಿಕಲ್ ಟೇಕ್ ಅಷ್ಟೇ ಆನ್ ಹೌ ಜನರಲಿ ಮೋಟರ್ಸೈಕಲ್ ರೈಡರ್ಸ್ ಆರ್. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಆ್ಯಂಡ್ ನಿಮ್ಮದೇನು ಅಭಿಪ್ರಾಯ ಇದೆ, ವಾಟ್ ಟೈಪ್ ಆಫ್ ರೈಡರ್ ಯು ಆರ್, ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೂ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯ್ಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್. ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ, ನನಗೆ ಅಂತೂ ಕನ್ಫ್ಯೂಸ್ಡೇ ನಾನು ಪರ್ಸನ್ನು. ಸೈಕಲ್ ರೈಡರ್ಸ್ ಯಾವ ಥರ ಇದ್ದಾರೆ, MTB ರೈಡರ್ಸು ನಿಮಗೆ ಗೊತ್ತಿರೋ ಪ್ರಕಾರ ನಾನು ಸೈಕಲ್ ರಿಗಾರ್ಡಿಂಗ್ ಕೂಡ ಡಿಸ್ಕಸ್ ಮಾಡ್ತೀನಿ. ಸೊ MTB ರೈಡರ್ಸು, ಹೈಬ್ರಿಡ್ ರೈಡರ್ಸು, ರೇಸ್ ಬೈಕ್ ರೇಸ್ ಸೈಕಲ್ ರೈಡರ್ಸು ಯಾವ ಥರ ಇರ್ತಾರೆ, ಅದ್ರ ಬಗ್ಗೆ ನಿಮಗೆ ವೀಡಿಯೋ ಬೇಕು ಅಂದರೆ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಅದನ್ನು ನಾನು ಅವ್ರದ್ದು ಪರ್ಸ್ನಾಲಿಟಿ ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ ನಾನು. ಎನಿವೆ ಸಿಗೋಣ.